ನಾನು ವೈ ಮಹದೇವಮ್ಮ ಅಂತೇಳಿ ರಾಜ್ಯ ಸಮಿತಿ ಸದಸ್ಯೆ AITC ಸಂಘಟನೆ ಅಂತರ್ಗತವಾಗಿರೋ ಅಂಗನವಾಡಿ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯೆಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ರಾಜ್ಯ ಸರ್ಕಾರ ಒಂದು ತೀರ್ಮಾನನ ತಗೊಂಡು ಎಲ್ಲ ಶಾಲೆಗಳಲ್ಲೂ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1008 ಶಾಲೆಗಳಲ್ಲಿ LKG UKGನ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಹುನ್ನಾರನ SDMC ಮೂಲಕ ಪ್ರಯತ್ನ ಪಟ್ಟಿದೆ. ಅದನ್ನು ವಿರೋಧಿಸಿ ಇವತ್ತು ನಾವು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಏನು LKG UKG ಪ್ರಾರಂಭ ಆಗುತ್ತೆ ಅಲ್ಲಿಗೆ ಹೋಗ್ತಕ್ಕಂಥ ಮಕ್ಕಳು ನಾವು 49 ವರ್ಷದಿಂದ ಅಂಗನವಾಡಿನ ನಡೆಸ್ಕೊಂಡ್ಬಂದಿದ್ದು 1975ನೇ ಇಸ್ವಿಯಿಂದ ಅಲ್ಲಿಗೆ ಹೋಗ್ತಕ್ಕಂಥ ಮಕ್ಕಳು 4 ರಿಂದ 5 ವರ್ಷದ ಮಕ್ಕಳೇ ಹೋಗ್ತಾರೆ. ಸೊ ನಮ್ಮ ಅಂಗನವಾಡಿನಲ್ಲಿರೋ ಮಕ್ಕಳು ಅವೇ ಆಗಿದ್ದಾವೆ. ಇದು ಅಂಗನವಾಡಿಯನ್ನು ಮುಚ್ಚುವ ಒಂದು ಹುನ್ನಾರ ನಡೆಸ್ತಾ ಇದೆ ಈ ರಾಜ್ಯ ಸರ್ಕಾರ. ಇದನ್ನು ವಿರೋಧಿಸಿ ನಾವು ಇವತ್ತು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ಅಂಗನವಾಡಿ ಉಳಿವಿಗಾಗಿ ಹೋರಾಟ ಹಮ್ಮಿಕೊಂಡಿರೋದು ಮತ್ತು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು 49 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರನ್ನು ಮನೆ ಅಂಗನವಾಡಿಗಳನ್ನ ಕ್ಲೋಸ್ ಮಾಡಿ ಮನೆ ಕಳಿಸೋವಂಥ ಹುನ್ನಾರ ನಡೀತಾ ಇದೆ. ಅದು ಬೇಡ. ಯಾಕೆಂದರೆ ನಮ್ಮಲ್ಲೇ ಹೆಚ್ಚು ಓದಿರೋ ಅಂಥ ಕಾರ್ಯಕರ್ತೆಯರಿದ್ದಾರೆ. ಅವ್ರುಗಳಿಗೇ ಈ ಒಂದು ತರಬೇತಿಯನ್ನು ಡಯಟ್ ಮೂಲಕ ಕೊಡಬೇಕು. KKRDBIನ ಒಂದು ಆದೇಶನ ರದ್ದು ಮಾಡಬೇಕು. KKRDBI ಅಂದರೆ ಶಾಲಾ ಅಭಿವೃದ್ಧಿ ಮಂಡಳಿಯವರು ತಗೊಂಡು ಆಯ್ಕೆ ಮಾಡುವಂಥ ತೀರ್ಮಾನನ ರದ್ದು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟನ ಹಮ್ಮಿಕೊಂಡಿದ್ದೀವಿ ಸರ್. ಯಾಕೆ ಅಂತಂದರೆ ನಾವು ಈಗ 49 ವರ್ಷದಿಂದ ನಮ್ಮ ಅಂಗನವಾಡಿ ICDS ಯೋಜನೆನ ಉಳಿಸ್ಬೇಕಂಥೇಳಿ ಕಡಿಮೆ ಗೌರವಧನದಲ್ಲಿ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕಾರ್ಯಕರ್ತೆ ಸಹಾಯಕಿಯರಿಗೆ ಆ ಮಕ್ಕಳ ಪಾಲನೆ ಪೋಷಣೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿದೆ, ಮಾಡ್ತಾ ಇದ್ದಾರೆ ಸಹ. ಆದರೆ ನೀವು LKG UKG ಪ್ರಾರಂಭ ಮಾಡಬೇಕಂದ್ರೆ ಅಂಗನವಾಡಿ ಕೇಂದ್ರಗಳಲ್ಲೇ ಪ್ರಾರಂಭ ಮಾಡಿ ನಮ್ಮ ಕಾರ್ಯಕರ್ತೆಯರಿಗೆ ಹೆಚ್ಚು ಒಂದು ತರಬೇತಿಗಳನ್ನು ಕೊಡಿ, ಅವರನ್ನೇ ಆ ಒಂದು ಇದಕ್ಕೆ ಉಪಯೋಗಿಸ್ಕೊಳ್ಳಿ. ಯಾಕಂತಂದರೆ ಈಗ ನೀವು ಹೊಸದಾಗಿ ಶಾಲೆಯಲ್ಲಿ ನೀವು ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಆಯ್ಕೆ ಆಗತಕ್ಕಂಥ ಕಾರ್ಯಕರ್ತೆಯರಿಗೆ 10,000, ಸಹಾಯಕಿಗೆ 5,000 ಕೊಡಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊತಾ ಇದ್ದೀರಾ ಅವ್ರಿಗೆ. ಈಗಾಗಲೇ ನಮಗೇ 3 ತಿಂಗಳು 4 ತಿಂಗಳಾದರೂ ಗೌರವ ಧನನ ಕೊಡ್ತಾ ಇಲ್ಲ, ಸರ್ಕಾರ ಕೊಡ್ತಾ ಇಲ್ಲ. ಕೇಳಿದ್ರೆ ಹಣಕಾಸಿನ ಮುಗ್ಗಟ್ಟು ಅಂತ ಹೇಳ್ತಾರೆ. ಈ ಹಣಕಾಸಿನ ಮುಗ್ಗಟ್ಟಿನ ವ್ಯವಸ್ಥೆಯಲ್ಲಿ ಮತ್ತೆ ನೀವು ಹೊಸದಾಗಿ ನೇಮಕ ಮಾಡ್ಕೊಳ್ಳೋ ಬದಲು ನಮ್ಮ ಕಾರ್ಯಕರ್ತೆಯರನ್ನೇ ಆಯ್ಕೆ ಮಾಡಿಕೊಂಡು ಅವರಿಗೆ ಉನ್ನತ ಮಟ್ಟದ ತರಬೇತಿಯನ್ನು ಕೊಟ್ಟು ಮಕ್ಕಳಿಗೆ ಸಮವಸ್ತ್ರಗಳನ್ನು ಕೊಟ್ಟು ಅದಕ್ಕೆ ಬೇಕಾದಂತಹ ಪಾಠೋಪಕರಣಗಳನ್ನು ಅಂಗನವಾಡಿಯನ್ನು ಮೇಲ್ದರ್ಜೆಗೇರಿಸೋ ಮೂಲಕ ಈ ಒಂದು LKG UKG ಕೇಂದ್ರಗಳನ್ನು ಅಂಗನವಾಡಿಯಲ್ಲೇ ಪ್ರಾರಂಭ ಮಾಡಬೇಕು, ಬೇರೆ ನೀವು ಮಾಡಬಾರ್ದು ಅಂತ ಹೇಳಿ ನಾವು ಇವತ್ತು ಹೋರಾಟ ನಂಬ್ಕೊಂಡಿದ್ದೀವಿ ಸರ್. ಈಗಾಗಲೇ ಬೇರೆ ಈಗ ಒಂದು ಹೆಚ್ಚು ಕಡಿಮೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು 10 ದಿನದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಆದ್ರೂ ಸಹ ಇದು ಸರ್ಕಾರ ನಮ್ಮನ್ನು ಮಾತುಕತೆ ಕರೆದಿಲ್ಲ. ಮತ್ತೊಂದು ಸಂಘಟನೆಯವರು ಹೋರಾಟನ ಹಮ್ಮಿಕೊಂಡಿದ್ರು 19ನೇ ತಾರೀಕಿಂದ 21ರ ತನಕ. ಆ ಒಂದು ಹೋರಾಟದಲ್ಲೂ ಸಹ ಇವರು ಕರೆದು ಮಾತುಕತೆ ಆಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಹೋರಾಟಕ್ಕೆ ಇಳಿದಾಗ ಮಾತ್ರ ಬಂದು ನಿಮ್ಮನ್ನ ಮಾತುಕತೆ ಕರಿತೀವಿ ಅಂತ ಹೇಳ್ತಾರೆ. ಈಗ ಬಂದು 1.5 ವರ್ಷ ಆದ್ರೂ ಸಹ ಇವರು ನಮ್ಮ ಸಂಘಟನೆಗಳ ಮುಖಂಡರುಗಳ ಜೊತೆ ಮಾತುಕತೆಗೆ ಬರ್ತಾ ಇಲ್ಲ ಸರ್. 2019ರಲ್ಲಿ NEP ತರಬೇಕು ಅಂತ ಒಂದು ಕೇಂದ್ರ ಸರ್ಕಾರದ ಆದೇಶ ಇದ್ದದನ್ನು ನಾವು ಚರ್ಚೆ ಮೂಲಕ ಇದೇ ರೀತಿ ಹೋರಾಟದ ಮೂಲಕ ತಡೆ ಹಿಡಿದ್ವಿ. ಇವರು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, NEPನ ತರೋದಿಲ್ಲ, ನಾವು SCP ತರ್ತೀವಿ, ಅಂದರೆ ಸ್ಟೇಟ್ ಪಾಲಿಸಿನ ತರ್ತೀವಿ ಅಂಥೇಳಿ ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಹಾಗೆ ಈ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುವಂಥ ಒಂದು ಹುನ್ನಾರನ ಮಾಡ್ತಾ ಇದೆ ಸರ್. ಇದನ್ನು ವಿರೋಧಿಸಿ ನಾವು ನಿರಂತರವಾಗಿ ಇವತ್ತು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಉಳಿವು, ನಮ್ಮ ಮಕ್ಕಳ ಉಳಿವು, ನಮ್ಮ ಅಂಗನವಾಡಿ ಕೇಂದ್ರದ ಉಳಿವು, ICDSನ ಉಳಿವು ಆಗಬೇಕು. ಆ ಒಂದು ಉಳಿವಿಗೋಸ್ಕರ ನಾವು ಹೋರಾಟನ ಮಾಡಿಕೊಂಡು ನಮ್ಮ ಕಾರ್ಯಕರ್ತೆಯರನ್ನೇ ನೇಮಿಸ್ಕೋಬೇಕು, ಹೊಸದಾಗಿ ನೇಮಕ ಮಾಡ್ಕೊಬಾರ್ದು ಅಂತ ಹೇಳಿ ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇವತ್ತು ಅವರು ಭರವಸೆ ಕೊಡೋದು ನಮಗೆ ಬೇಡ. ಅವರ ಪೊಳ್ಳು ಭರವಸೆಗಳಿಗೆ ನಾವು ತಲೆಬಾಗುವವರಲ್ಲ ಸರ್. ಯಾಕೆ ಅಂತಂದರೆ ಇಂತಹ ಭರವಸೆಗಳನ್ನ ತಗೊಳ್ಳೋದು, ಹೋಗೋದು, ಹೋರಾಟಕ್ಕೆ ಬರೋದು ಮತ್ತು ವಾಪಸ್ ಹೋಗೋದು ಇದೇ ಆಗ್ತಾ ಇದೆ. ನಮಗೆ ಅವರು ಈ ಒಂದು ಆದೇಶನ ಇಲ್ಲ, ಅಂಗನವಾಡಿ ಕಾರ್ಯಕರ್ತೆಯರನ್ನೇ ನೇಮಕ ಮಾಡ್ಕೊತೇವೆ, ನಾವು ಬೇರೆಯವರನ್ನು ನೇಮಕ ಮಾಡ್ಕೊಳ್ಳಲ್ಲ, KDP ಒಂದು ತೀರ್ಪನ್ನು KKDPI ತೀರ್ಪನ್ನು ರದ್ದು ಮಾಡಿದ್ದೇವೆ ಅಂಥೇಳಿ ನಮಗೆ ಬರವಣಿಗೆ ಮೂಲಕ ಕೊಡಬೇಕು. ಅಲ್ಲಿ ತನಕ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.